ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡಿದ್ದಾರೆ. ಎಂಜಿನಿಯರ್ ಪದವೀಧರ ಪ್ರಶಾಂತ್ ಆಚಾರ್ಯ ಪುತ್ತಿಗೆ ಮಠದ ನೂತನ ಯತಿಯಾಗಿ ನೇಮಕಗೊಂಡಿದ್ದಾರೆ. ಸುಶೀಂದ್ರ ತೀರ್ಥ ಎಂಬ ಅಭಿದಾನಗೈದು ಪುತ್ತಿಗೆ ಮಠದ 31 ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಲಾಯಿತು. ಅಮೆರಿಕ ಪ್ರವಾಸ, ಪರ್ಯಾಯ ಪೀಠಾರೋಹಣ ಇತ್ಯಾದಿ ವಿಚಾರಗಳಿಂದ ಸಾಕಷ್ಟು ಸುದ್ದಿಯಾಗಿದ್ದ ಪುತ್ತಿಗೆ ಮಠಾಧೀಶ ಸುಗುಣೇಂದ್ರ ತೀರ್ಥರು ತಮ್ಮ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿದ್ದಾರೆ. ಪುತ್ತಿಗೆ ಮಠದ 31ನೇ ಯತಿಯಾಗಿ ಪ್ರಶಾಂತ್ ಆಚಾರ್ಯ ನೇಮಕಗೊಂಡಿದ್ದಾರೆ. ಪುತ್ತಿಗೆ ಶ್ರೀಪಾದರು ತಮ್ಮ 12ನೇ ವಯಸ್ಸಿನಲ್ಲಿ ಬಾಲ ಸನ್ಯಾಸವನ್ನ ಸ್ವೀಕರಿಸಿದ್ರು. ಸುಗುಣೇಂದ್ರ ತೀರ್ಥರು ಸನ್ಯಾಸ ಸ್ವೀಕರಿಸಿ ಇಂದಿಗೆ 45 ಸಂವತ್ಸರಗಳು ಪೂರ್ಣಗೊಂಡಿದೆ. ಈ ಸಂದರ್ಭದಲ್ಲಿ ಶ್ರೀಗಳು ಶ್ರೀ ಪ್ರಶಾಂತ ಆಚಾರ್ಯ ಎಂಬ ವಟುವನ್ನ ತಮ್ಮ ಉತ್ತರಾಧಿಕಾರಿಯನ್ನಾಗಿ ಆಯ್ಕೆ ಮಾಡಿ ಸನ್ಯಾಸ ದೀಕ್ಷೆ ನೀಡಿದ್ರು. ಈ ಸಂಬಂಧ ಹಿರಿಯಡ್ಕ ಸಮೀಪದ ಶ್ರೀ ಪುತ್ತಿಗೆ ಗ್ರಾಮದಲ್ಲಿರುವ ಶ್ರೀ ಪುತ್ತಿಗೆ ಮಠದ ಮೂಲ ಮಠದಲ್ಲಿ ಇಂದು ಧಾರ್ಮಿಕ ವಿಧಿವಿಧಾನಗಳು ನಡೆದ ಬಳಿಕ ದೀಕ್ಷೆ ನೀಡಲಾಯಿತು. ಕುಂಜಿಬೆಟ್ಟು ಗುರುರಾಜ ಆಚಾರ್ಯ ಮತ್ತು ವಿನುತಾ ಆಚಾರ್ಯ ದಂಪತಿಗಳ ಪುತ್ರರಾದ ಪ್ರಶಾಂತ್ ಆಚಾರ್ಯ ಇಂಜಿನಿಯರಿಂಗ್ ಪದವೀಧರ. ಬಾಲ್ಯದಿಂದಲೇ ಆಧ್ಯಾತ್ಮದ ಒಲವು ಹೊಂದಿದ್ದ ಪ್ರಶಾಂತ್ ಆಚಾರ್ಯ ಅವರ ಜಾತಕ ಪರಿಶೀಲಿಸಿದ ಬಳಿಕ ಆಯ್ಕೆ ಮಾಡಲಾಯಿತು. ಉಡುಪಿಯ ಹಿರಿಯಡ್ಕ ಸಮೀಪದ ಪುತ್ತಿಗೆ ಮೂಲ ಮಠದಲ್ಲಿ ಕಳೆದ 3 ದಿನಗಳಿಂದ ಶಿಷ್ಯ ಸ್ವೀಕಾರಕ್ಕೆ ಸಂಬಂಧಿಸಿದಂತೆ ಶ್ರಾದ್ದ ಕರ್ಮ, ಕ್ಷೌರ ಸನ್ಯಾಸ ದೀಕ್ಷೆ ಇತ್ಯಾದಿ ವಿಧಿವಿಧಾನಗಳನ್ನ ನಡೆಸಲಾಯಿತು. ಇತ್ತೀಚೆಗೆ ಪಲಿಮಾರು ಮಠಾಧೀಶರು ತಮ್ಮ ಉತ್ತರಾಧಿಕಾರಿಯನ್ನ ಆಯ್ಕೆ ಮಾಡಿದ್ದರು. ಶಿರೂರು ಮಠದ ಉತ್ತರಾಧಿಕಾರಿ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಘೋಷಣೆ ಆಗುತ್ತಷ್ಟೇ ಬಾಕಿ. ಅವರ ಮನಸ್ಸಿನ ಒಂದು ಇಚ್ಛೆಯನ್ನು ಕೂಡ, ಕೃಷ್ಣಭಕ್ತಿಯನ್ನು ಕೂಡ ನಾವು ಗುರುತಿಸಿದೆವು. 8 ತಿಂಗಳಿನಿಂದ ಮಾತುಕತೆಗಳು ನಡೆದು ಆ ಬಗ್ಗೆ ನಾವು ವಿಶೇಷವಾದಂತಹ ವಿಚಾರ ವಿನಿಮಯಗಳನ್ನೆಲ್ಲ ಮಾಡಿ ಕೊನೆಗೆ ಇತ್ತೀಚೆಗೆ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದೇವೆ. ಕೃಷ್ಣನ ಮೇಲೆ ವಿಶೇಷವಾದ ಭಕ್ತಿ ಇದ್ದು ಶ್ರೀಕೃಷ್ಣನ ಒಂದು ಸೇವೆ ಮಾಡಬೇಕು ಎಂಬಂತಹ ಇರಾದೆಯನ್ನು ನಾವು ಗಮನಿಸಿ ಅವರನ್ನು ಆಯ್ಕೆ ಮಾಡಿದ್ದೇವೆ. ಅದರ ಜೊತೆಗೆ ಪ್ರೌಢ ಸನ್ಯಾಸಿಯಾಗಿದ್ದುಕೊಂಡು ಎಲ್ಲ ವಿಚಾರಗಳನ್ನು ತಿಳಿದು ಅವರಿಗೆಲ್ಲ ಮನದಟ್ಟು ಮಾಡಿ ಅಂಥವರನ್ನು ಆಯ್ಕೆ ಮಾಡುವುದು ಬಹಳ ಒಂದು ಉತ್ತಮ ವಿಧಾನ ಎಂಬಂತಹ ನಂಬಿಕೆಯಲ್ಲಿ ನಾವು ನಮ್ಮ ಉತ್ತರಾಧಿಕಾರಿಯನ್ನಾಗಿ ಅವರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಕಳೆದ ಹಲವು ಸಮಯಗಳಿಂದ ಉತ್ತರಾಧಿಕಾರಿ ಇಲ್ಲದೆ ಇದ್ದ ಪುತ್ತಿಗೆ ಮಠಕ್ಕೆ ನೂತನ ಯತಿ ನೇಮಕಗೊಂಡಿದ್ದಾರೆ. ಈ ಮೂಲಕ ಪುತ್ತಿಗೆಗೆ ಪರ್ಯಾಯ ಸಮಯದ ಗೊಂದಲಗಳಿಗೆ ತೆರೆ ಬಿದ್ದಂತಾಗಿದೆ.